ಯಾಕೆ ಟೀಚರವ್ವ ಅಧಿಕಾರಿಗಳನ್ನೆಲ್ಲ ಕರೆಸ್ಬಿಟ್ಟಿದ್ರಿ? ಯಾಕ್ಲಾಕಮ್ಮಂಗಿ ಈ ಹೊಸ ಮೇಡಮ್ಗೆ ನನ್ನ ಬಗ್ಗೆ ಏನು ಹೇಳಲೇ ಇಲ್ವಾ ನೀನು? ನಾವೇನು ನಮ್ಮ ಲೆವೆಲ್ ಏನು ಓಸಿ ಅರ್ಥ ಮಾಡಿಸ್ಬೇಕು ತಾನೆ. ಯಾರು ಏನು ಹೇಳೋದು ಬೇಡ, ಮಾತಾಡೋ ಬದಲು ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಕಮಂಗಿ ಅವರೇ, ಶಾಲೆ ನಿಯಮ ಏನಿದೆ ಅನ್ನೋದನ್ನ ನಿಮ್ಮ ಚೇರ್ಮನ್ರಿಗೆ ಹೇಳ್ಬಿಡಿ. ಲವ್ ಏನ್ರೋ ಇದು, ನನ್ನನ್ನೆಲ್ಲ ಬುಗುರಿ ಅಂದ್ಕೊಂಡಿದ್ದೀರಾ? ಎಲ್ಲರೂ ದಾರ ಹೇಳ್ದಂಗೆ ಎಳೆದು ಬಿಡ್ತಿದ್ದೀರಲ್ರೋ. ಏನು ಟೀಚರವ್ವ, ಏನು ನಮ್ಗೇನು ಕಾನೂನು ಗೊತ್ತಿಲ್ಲ ನಿಯಮ ಗೊತ್ತಿಲ್ಲ ಅಂದ್ಕೊಂಡು ಹೇಳ್ತಾ ಇದೆಯಾ? ನಮಗೆಲ್ಲ ಗೊತ್ತೈತೆ. ಏನು ಧಮ್ಕಿ ಆಗ್ತಾ ಇದೆಯಾ ನನ್ನ ಮ್ಯಾಗೆ? ಈ ನಿಮ್ ಗೊಡ್ಡು ಬೆದರಿಕೆಗೆಲ್ಲ ಬಗ್ಗೋಳಲ್ಲ ಈ ಕಾವೇರಿ. ನಿಮ್ ಪ್ರತಿಷ್ಠೆ ಒಣ ಜಂಬ ಏನೇ ಇದ್ರು ನಿಮ್ಮ ಹತ್ರನೇ ಇಟ್ಕೋಬೇಕು. ಇದು ವಿದ್ಯಾರ್ಥಿಗಳ ಆರೋಗ್ಯದ ಪ್ರಶ್ನೆ. ನೂರಾರು ಮಕ್ಕಳು ಓದ್ತಿರೋ ಶಾಲೆ ಇದು. ಅವ್ರಿಗೆ ಅಂತ ಒಂದು ಶೌಚಾಲಯ ಇರೋದು ಬೇಡವಾ? ಶಾಲೆಗೆ ಬಂದಿರೋ ಹಣನೆಲ್ಲ ನಿಮ್ ಸ್ವಂತಕ್ಕೆ ಬಳಸ್ಕೊಂಡು ಈಗ ಶೌಚಾಲಯ ಕರ್ದೇ ಇದ್ದಾಗ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಮಾತು ಬೇಡ, ಮಾತಿಗಿಂತ ಕೆಲಸ ಮಾತಾಡ್ಲಿ. ಅಧಿಕಾರಿಗಳು ಹೇಳ್ದ ಹಾಗೆ ಒಂದು ವಾರದಲ್ಲೇ ಈ ಕೆಲಸ ಆಗ್ಬೇಕು. ಟೀಚರವ್ವ ನನ್ ತಾವ್ ಮಾಡಿ ನೋಡಿ, ನೆಲ. ಈ ತರ ಮರ್ಯಾದೆ ಇಲ್ಲದೆ ಶಿಕ್ಷಕರಿಗೆ ಮಾತಾಡೋದು ನನಗೆ ಚೂರು ಹಿಡ್ಸಲ್ಲ. ನೀ ಸುಮ್ಕಿರವ ಕಂಡಿ. ಓಲ್ಡನ್ ಚೇರ್ಮನ್ರೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಟೀಚರ್ ಅಮ್ಮ, ಏನ್ ನೀವು ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಓ ಅನ್ಕೊಂಡ್ ಬರ್ತೀರಲ್ಲ ನಮ್ಮ ಚೇರ್ಮನ್ರಿಗೆ. ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಯಾರು ಅನ್ಕೊಂಡಿದ್ದೀರಾ? ಕಾವೇರಿಪುರದ ದಾನಶೂರ ಕರ್ಣ ಇವರು, ಗೊತ್ತಾ ನಿಮ್ಗೆ? ಈ ವಯ್ಯ ಒಬ್ಬ, ಈ ಪ್ರತಿಷ್ಠೆ ಯಾಕೋ ಸ್ವಲ್ಪ ಅತಿ ಆಯಿತು ಅನ್ನಿಸ್ಲಿಲ್ವಾ? ಹಂಗಂತೀರಾ? ಹುಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಡ ಬೇಡ ಅಂತ ಅಂದ್ರು ನಮ್ಮ ಕಾವೇರಿಪುರಕ್ಕೆ ಏನೆಲ್ಲ ಮಾಡಿದಾರೆ ಇವರು. ಕೇಳದೆ ಇದ್ರು ಎತ್ತಿ ಎತ್ತಿ ದಾನ ಮಾಡೋ ಅಂತ ಕಲಿಯುಗದ ಕರ್ಣ ಅಂತವ್ರಿಗೆ ಇಂತ ಮಾತಾಡ್ತೀರಾ ನೀವು? ಅಂಥದ್ರಲ್ಲಿ ಜುಜುಬಿ ಒಂದು ಟಾಯ್ಲೆಟ್ ಕಟ್ಸ್ಕೊಡಲ್ವಾ? ಏನ್ರಿ ಕಮಂಗಿ ಅವ್ರೆ? ಇವನೊಬ್ಬ ಬಾಕಿ ಇದ್ದ. ಇವನ್ ಕಣ್ಗೂ ನಾನು ಮನುಷ್ಯನ ಥರ ಕಾಣಿಸ್ತಿಲ್ವಾ? ಗೊಂಬೆ ಥರ ಕಾಣಿಸ್ತಿದ್ದೀರಾ? ನೀವೇನ್ ಚೇರ್ಮನ್ರೆ ಸುಮ್ಮನೆ ನಿಂತ್ಬಿಟ್ರಿ? ಎದೆ ತಟ್ಕೊಂಡು ಹೇಳಿ ಈ ಅಮ್ಮಂಗೆ, ಜುಜ್ಬಿ ಕೆಲಸಗಳನ್ನೆಲ್ಲಾನು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಅಂತ. ಏನಂದ್ರಿ ನೀವು ಟೀಚರ್ ಅಮ್ಮ? ಒಂದು ವಾರ ಎಲ್ಲ ಬೇಕಾಗಿಲ್ಲ ನಮ್ಮ ಚೇರ್ಮನ್ರಿಗೆ. ನಾಳೆಯಿಂದಾನೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಏನಂತೀರ ಚೇರ್ಮನ್ರೆ? ಅರ್ಜುನ್, ಅದು ಚೇರ್ಮನ್ರೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ನೀವೇನು ನಿಮ್ಮ ಅಂತಸ್ತೇನು? ಮೊನ್ನೆ ಬಂದಿರೋ ಈ ಟೀಚರ್ ಅಮ್ಮ ನಿಮ್ಮ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ರೆ ನನ್ನಿಂದ ನೋಡ್ಕೊಂಡಿರೋಕ್ಕಾಗಲ್ಲ. ಅಧಿಕಾರಿಗಳು ಬಂದು ಹೋಗವ್ರೆ, ನಿಮ್ಮ ಬಗ್ಗೆ ಹೋಗ್ಬಿಟ್ಟು ಚೇರ್ಮನ್ರು ಯಾವ ಕೆಲಸನೂ ಮಾಡಿಸಿಲ್ಲ, ಎಲ್ಲ ದುಡ್ಡು ಹೊಡೆದ್ಬಿಟ್ಟವ್ರೆ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಆಯ್ತದೆ ಅಂತೀಯ? ಹ್ಞೂ ಚೇರ್ಮನ್ರೆ, ನಾನೇನೋ ನಿಮ್ಮನ್ನ ನಂಬ್ತೀನಿ, ದೊಡ್ಡವರು ದೇವರು ಅಂತೀನಿ, ಊರವರೆಲ್ಲ ನಂಬ್ತಾರಾ? ಚೇರ್ಮನ್ರೆ, ಈ ಟೀಚರ್ ಅಮ್ಮ ಅದು ಇದು ಓದ್ಕೊಂಡವಳೆ, ಕಾನೂನೇನು ಅಂತ ತಿಳ್ಕೊಂಡಿರ್ತಾಳೆ. ಆಮೇಲೆ ನಿಮ್ಗೇನಾದ್ರೂ ಆಗೋದ್ರೆ ಅನ್ನೋ ಭಯ ನನಗೆ. ನೀವು ಈ ಊರಿನ ಬೆಳಕು, ಕರೆಂಟೇ ಲೋಡ್ ಶೆಡ್ಡಿಂಗ್ ಆಗ್ಬಿಟ್ರೆ ಏನು ಮಾಡೋದ ನಾವೆಲ್ಲರೂ? ನೀನು ಹೇಳೋದ್ರಿಗೂ ಪಾಯಿಂಟ್ ಅದೇ ಅರ್ಜುನಪ್ಪ. ಬುಡಿ ಟೀಚರವ ನೀವು ಇಷ್ಟು ಸಣ್ಣ ಸಿಕ್ಕರ ನೀವು ಇಷ್ಟೊಂದು ರಾಂಗ್ ಆಗ್ಬಿಡೋದಾ? ಅದೇನು ನೀವು ಹೇಳ್ತಿರೋ ಅದನ್ನ ನಾನು ತಲೆ ಮ್ಯಾಗೆ ಇಟ್ಕೊಂಡು ಮಾಡ್ತೀನಪ್ಪ, ಆಯ್ತಾ? ನಮ್ಮ ಅರ್ಜುನಪ್ಪ ಹೇಳ್ದಂಗೆ ನಾನು ಆದಷ್ಟು ಬೇಗ ಈ ಕೆಲಸನೆಲ್ಲ ಮುಗಿಸ್ಕೊಬಿಡ್ತೀನಿ. ಏನಂತೀರಿ? ಅದು ಕಾಳಿ, ಗಂಡ್ಸ್ ಮುಂದೆ ನಿಂತು ಮಾತಾಡಕ್ ಮೊದಲು ಯೋಚನೆ ಮಾಡಬೇಕು. ಇಲ್ಲ ಅಂದ್ರೆ ಇದೇ ಗತಿ. ಒಂದು ಹೆಣ್ಣನ್ನ ಹೆದರ್ಸೋದಕ್ಕೆ ನೀವಿಬ್ರು ಗಂಡಸರು ಬಂದಾಗ್ಲೇ ಗೊತ್ತಾಗ್ತಿದೆ ನೀವಿಬ್ರು ಗಂಡಸರಲ್ಲ, ಬಳೆ ತೊಟ್ಕೊಳ್ಳೋ ಹೆಂಗಸರು ಅಂತ.
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಹೆಣ್ಣನ್ನ ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರಂತೆ. ಹೆಣ್ಮಕ್ಳನ್ನ ತುಚ್ಛವಾಗಿ ಕಾಣೋ ನಿಮ್ಮಂತವ್ರಿಗೆ ಇದ್ರ ಅರ್ಥ ಹೇಗೆ ಗೊತ್ತಾಗುತ್ತೆ ಹೇಳಿ? ಹೀಗ್ ಮೀಸೆ ಇರೋರೆಲ್ಲ ಗಂಡಸ್ರಾಗಕ್ಕಾಗಲ್ಲ. ಹೆತ್ತ ತಾಯಿ, ಕಟ್ಕೊಂಡ್ ಹೆಂಡತಿ, ಸೊಸೆ, ಮಗಳು ಈ ಎಲ್ಲ ಸ್ಥಾನನ ತುಂಬಿ ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾಳಲ್ಲ ಒಂದ್ ಹೆಣ್ಣು, ಅವಳಿಗೆ ಸ್ವಲ್ಪ ಗೌರವ ಕೊಡಿ. ಆಗ ನಿಜವಾಗ್ಲೂ ನೀವು ಗಂಡಸರು ಅಂತ ಅನ್ನಿಸ್ಕೊಳ್ತೀರ. ಒಂದು ಹೆಣ್ಣನ್ನ ಎದುರಾಕೋ ದುಷ್ಟರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅಲ್ಲ, ಒಂದು ಹೆಣ್ಣು ಅಂದ್ರೆ ನಿಮ್ಗೆ ಅಷ್ಟೊಂದು ಕೇವಲನ? ಅದೇ ಹೆಣ್ಣು ಮನ್ಸ್ ಮಾಡಿದ್ರೆ ಮಮತೆ ತುಂಬಿರೋ ತಾಯಿನೂ ಆಗ್ತಾಳೆ. ಅವಳನ್ನ ಕೆಣಕಿ ಅವಳೇನಾದ್ರೂ ರೊಚ್ಚಿಗೆದ್ರೆ ಎದುರಾಳಿಗಳು ರುಂಡ ಚೆಂಡಾಡೋ ಚಾಮುಂಡಿನೂ ಆಗ್ತಾಳೆ. ನನ್ನ ತವ್ರ ಮನೇನ ಒಡೆದ್ಬಿಟ್ಟೆ ಅನ್ನೋ ಖುಷಿನಲ್ಲಿ ಇದ್ದೀರಾ ಅಲ್ಲ ನೀವಿಬ್ರು. ಆದ್ರೆ ಆ ಖುಷಿ ತುಂಬಾ ದಿನ ಇರಲ್ಲ. ನೀವೇ ನನ್ಗೆಲ್ಲ ಅಂತ ನಿಮ್ ಹತ್ರ ಬಂದಿರೋ ನಮ್ಮ ಅಣ್ಣ ಮತ್ತೆ ನಮ್ಮ ಅಪ್ಪಾಜಿ ಹತ್ರ ಹೋಗಿ ತಪ್ಪಾಯ್ತು ಅಪ್ಪಾಜಿ ಅಂತ ಸಾರಿ ಕೇಳಿ ಒಂದಾಗೋ ಹಾಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಗೌರಿನೇ ಅಲ್ಲ. ಅಲ್ಲಿವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ. ನನ್ನ ಗಂಡನ ಮೇಲೆ ಗಣೇಶ್ವರ, ಅಳ್ಬಾರ್ದಪ್ಪ. ಏನಾಯ್ತು ಹೇಳು? ನನ್ಗೆ ಹಸುವಾಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡಿ 3 ದಿವಸ ಆಯ್ತು. ಅಯ್ಯೋ ಶಿವನೇ, ಅಳ್ಬೇಡ ಕಣಪ್ಪ, ಅಳ್ಬೇಡ. 3 ದಿನದಿಂದ ಊಟ ಮಾಡಿಲ್ವಾ? ಯಾಕಪ್ಪ? ಅದು ನಮ್ಮ ಅಣ್ಣಂದಿರಿಗೆ ಸರಿಯಾಗಿ ಅಡ್ಗೆನೇ ಮಾಡಕ್ ಬರಲ್ಲ. ನಮ್ಮ ಹಳ್ಳಿಯಿಂದ ಬರುವಾಗ ಅದು ಗೆಡ್ಡೆ ಗೆಣಸನ್ನ ತಂದಿದ್ವಿ. ಅದನ್ನೆಲ್ಲ ಬೇಯಿಸ್ಕೊಂಡು ತಿಂದಿದ್ವಿ. ಈಗ ಅದೆಲ್ಲ ಖಾಲಿಯಾಗೋಯ್ತು. ಅಮ್ಮ ಅಕ್ಕ ಅದಕ್ಕೆ ನಾನು ನಿಮ್ಮ ಹತ್ರ ನೆನ್ನೆ ಕೇಳಿದ್ದು ಏನಾದ್ರು ತಿನ್ನ ಕೊಡು ಅಂತ. ಆದ್ರೆ ನೀನು ಏನು ಕೊಡ್ಲಿಲ್ಲ. ಅಂದ್ರೆ ಅದು ನಾನು ಅಂಬಾ, ನೀನು ಸ್ವಲ್ಪನಾದ್ರು ಬುದ್ಧಿ ಇಲ್ಲೇನೆ? ಪಾಪ ಚಿಕ್ಕ ಮಗು ಹೊಟ್ಟೆ ಹಸಿತು ಅಂತ ಕೇಳಿದ್ರೆ ಏನು ಕೊಡೋದಿಲ್ಲ ಅಂತ ಹೇಳಿ ಕಳ್ಸಿದೀಯ ಅಂತಲ್ಲ. ಹೇಗ್ ಬರ್ತೇ ಈ ಮನಸ್ಸು ನಿನಗೆ? ಪಾಪ ಗಂಡಸರಿಗೆ ಅಡಿಗೆ ಮಾಡಕ್ ಬರೋದೇ ಅಷ್ಟು. ಅಳ್ಬೇಡ ಕಣಪ್ಪ. ನಿನ್ನ ಅಣ್ಣಂದ್ರಿಗೆ ಏನ್ ಕಷ್ಟನೋ ಏನೋ ಇದ್ರಲ್ಲಿ ಏನೋ ಮಾಡ್ಕೊಟ್ಟಿದಾರಲ್ವಾ. ಇನ್ಮೇಲೆ ನೀನು ಊಟ ತಿಂಡಿಗೆ ಯೋಚನೆನೇ ಮಾಡ್ಬೇಡ. ದಿನ ನಮ್ಮನೇಲೆ ಊಟ ಮಾಡು, ಆಯ್ತಾ? ನಿಜನಾಜಿ, ನೀವೆಷ್ಟು ಒಳ್ಳೆಯವರು. ನೀನು ಅಷ್ಟೆ.
ಹೇಳ್ರಪ್ಪ, ಪಾಪ ಚಿಕ್ಕ ಹುಡುಗ ಏನೋ ಹಸು ಅಂತ ತಿಂದುಬಿಟ್ಟಿದ್ದಾನೆ. ಗಿರಿಜಾ, ಇದನ್ನೇ ದೊಡ್ಡ ವಿಷಯ ಮಾಡಬೇಡ ಕಣೆ. ಇನ್ನು ಮುಂದೆ ಇವನು ಹಾಗೆಲ್ಲ ಮಾಡೋದಿಲ್ಲ. ಸರಿ ಏನೋ ಗಣೇಶ್ವರ? ಸರಿ ಅಜ್ಜಿ. ನೋಡಿದೆಯಾ ಶಿವ, ಎಷ್ಟು ಬೇಗ ತನ್ನ ಕೆಲಸವನ್ನು ಸಾಧಿಸಿಬಿಟ್ಟ. ಇವನು ಬುದ್ಧಿವಂತ ಎಂದು ಮಾತೆ ಸುಮ್ಮನೆ ಹೇಳುವುದಿಲ್ಲ. ಅವನೊಬ್ಬನೇ ಹೋಗುತ್ತಿದ್ದಾನೆ, ನೀನು ಜೊತೆಯಲ್ಲಿ ಹೋಗು ನಂದಿ. ಆಗಲಿ ಶಿವ. ಅಪ್ಪ, ನನ್ನಿಂದ ಹೊರಗೆಲ್ಲ ಮಲಗಕ್ಕಾಗಲ್ಲಪ್ಪ. ಯಾಕೆ ಮಲಗಕ್ಕಾಗಲ್ಲ? ನಂದು ಕ್ರಿಯೇಟಿವ್ ಜಾಬ್ ಕಣೋ, ತುಂಬ ತಲೆ ಓಡಿಸ್ಬೇಕು. ಇಡೀ ದಿನ ಡ್ರೈವರ್ ಸೀಟಲ್ಲಿ ಅಲ್ಲಾಡ್ದ ಕೂತಿರೋ ಕೆಲಸ ನಿಂದು. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡ. ನಮ್ಗೆ ಅರ್ಥ ಆಗಲ್ಲಪ್ಪ. ನಾವು ಕಾಡ್ ಪಾಪ ಟಾರ್ಜನ್ ಕಾಲ್ದವ್ರು ನೋಡು. ಈ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋ ಏಕೈಕ ನರಮನುಷ್ಯ ಅಂದ್ರೆ ನೀನೊಬ್ನೇ ನೋಡು. ರವಿ, ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಕಣೋ. ನಿನ್ ಥರ ಸೌಟ್ ಇಟ್ಕೊಂಡು ಅಳ್ಳಾಡ್ಸೋದಲ್ಲ. ನಿನಗೆ ಯಾವ ಕೆಲಸ ಇದೀನೋ? ಕೂತ್ಕೊಂಡು ದುಡ್ಡು ಎಣ್ಸ್ಕೊಳ್ಳೋದು ಕಷ್ಟ ಅಂತ ಹೇಳ್ತೀಯ? ಅಯ್ಯೋ, ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು ಕಣೋ. ದಿನಕ್ಕೆ ಅದೆಷ್ಟು ಜನ ಕಸ್ಟಮರ್ ಜೊತೆ ಮಾತಾಡ್ತೀನಿ, ಡೀಲರ್ ಜೊತೆ ಮಾತಾಡ್ತೀನಿ ಗೊತ್ತಾ? ಮಾತಾಡಿ ಸುಸ್ತಾಗಿ ಹೋಗ್ತೀನಿ. ಕೂತ್ಕೊಳ್ಳೋಕ್ಕೂ ಟೈಮ್ ಇರಲ್ಲ ಕಣೋ. ಅಲ್ಲೇ ಚಾಪೆ ಹಾಸ್ಕೊಂಡು ಮಲಗ್ ಬಿದ್ದು ಒದ್ದಾಡ್ಬಿಡೋ ಪೆಂಗ್ಬಿಟ್ಟಿದೆ. ಮನೆಗೆ ಯಾಕೋ ಬರ್ತೀಯಾ ನಮ್ಮ ಪ್ರಾಣ ತಿನ್ನೋದಕ್ಕೆ? ಓಹೋ, ನನ್ನ ಪರ್ಮನೆಂಟಾಗಿ ಹೊರ ಕಳಿಸೋ ಪ್ಲ್ಯಾನ್ ಬೇರೆ ಮಾಡ್ಬಿಟ್ಟಿದ್ಯೋ? ಹೋಗಪ್ಪ. ಇಡೀ ದಿನ ಕಷ್ಟಪಟ್ಟು ದುಡ್ದು ಮನೆಗೆ ಬಂದ್ರೆ ಇಲ್ಲಿ ಪ್ರಶಾಂತವಾಗಿ ಮಲಗಕ್ಕೂ ಜಾಗ ಇಲ್ಲ. ನಾವೇನು ಊರ್ ಸುತ್ಕೊಂಡು ಬರ್ತಾ ಇಲ್ಲ. ನಾನು ಇಡೀ ದಿನ ನಿಂತು ಕಸ್ಟಮರ್ ಸರ್ವಿಸ್ ಕೊಟ್ಟು ಬರ್ತೀನಿ. ಮನೋಜ್ ಅವರು ಅಷ್ಟೇ, ತುಂಬಾ ಹಾರ್ಡ್ ವರ್ಕ್ ಮಾಡಿ ಮನೆಗೆ ಬರ್ತಿರೋದು. ಟಯರ್ಡ್ ಆಗಿ ಮನೆಗೆ ಬಂದ್ರೆ ಈ ಮನೇಲಿ ರೆಸ್ಟ್ ಮಾಡೋದಕ್ಕೂ ಜಾಗ ಇಲ್ಲ. ಪೌಡ್ರು, ನಾವೇನು ಮಲ್ಕೋಬಿಡಿ ಅಂತ ಏನು ಹೇಳ್ತಾ ಇಲ್ಲ. ಅವಳಿಗೆ ಹುಷಾರಿರಲಿಲ್ಲ, ಸ್ವಲ್ಪ ಸುಧಾರಿಸ್ಕೊಳಕ್ಕೆ ಮಲ್ಕೊಂಡಿದ್ಲು ಅಷ್ಟೇ. ನೀನಿರಮ್ಮ ನೀನು. ನೀನು ಹೊರಗೆ ಕೆಲಸ ಮಾಡ್ತೀಯ, ನೀನು ಹೆಂಡತಿ ಪಾರ್ಲರಲ್ಲಿ ಕೆಲಸ ಮಾಡ್ತಾಳೆ. ಆದ್ರೆ ನಮ್ಮೆಲ್ಲರ ಚಾಕ್ರಿ ಮಾಡೋಳು ಇವಳು. ಇವಳು ಸುಧಾರಿಸ್ಕೋಬಾರ್ದಾ? ಮೀನವ್ರೆ, ಜ್ವರ ಬಂದಿದ್ಯಾ? ಡಾಕ್ಟರ್ ಹತ್ರ ಹೋದ್ರಾ? ಇಲ್ಲ ಸೋನಪ್ಪ ಪುಡಿ, ಡಾಕ್ಟರ್ ಹತ್ರ ಹೋಗೋದೇನು ಬೇಡ, ಬರೀ ಮಾತ್ರೆ ತಂದು ಕೊಡಿ ಅಂತಂದ್ಲು. ಹೋಗಿ ಮಾತ್ರೆ ತಗೊಂಬರೋಷ್ಟರಲ್ಲಿ ಇಷ್ಟೆಲ್ಲ ಅವಾಂತರ ಮಾಡಿದ್ದಾರೆ. ಲೋ ಮನೋಜ, ನೀವು ಮಾಡ್ತಾ ಸರಿ ಕಾಣಿಸ್ತಾ ಇಲ್ಲ ಕಣೋ. ಅಲ್ಲಿಗೂ ಇವಳೇನು ರೂಮಲ್ಲೇ ಮಲ್ಕೋಬೇಕು ಅಲ್ಲಿದೆಯಲ್ಲ, ಅದು ಎಲ್ಲಿರ್ಬೋದು ರಾಣಿ ಇದು ಹಾಸಿಗೆ ಅಂತ ಏನು ಆಸೆ ಪಡ್ತಾ ಇಲ್ಲ ಇವಳು. ಬಲವಂತ ಮಾಡಿ ನಾನೇ ಕರ್ಕೊಂಡೋಗಿ ಅಲ್ಲಿ ಮಲಗಿಸಿದ್ದು. ಸೌದೋಯ್ತು ಅನ್ಸತ್ತೆ ಹಾಸಿಗೆ. ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ಕಣ ಸೂರ್ಯ. ತೇಕಡಿಕೆ ಎಗರ್ಸ್ ಒದ್ದೆ ಅಂತಂದ್ರೆ ಕರಳೆಲ್ಲ ಚಕ್ಲಿ ತರ ಆಚೆ ಬಂದ್ಬಿಡ್ಬೇಕು. ಮಾನವೀಯತೆ ಅನ್ನೋದೇ ಇಲ್ವೇನ್ರ ನಿಮ್ಗೆಲ್ಲಾನು? ಹ್ಞೂ ಕಣೇನೋ, ನಮ್ಗೆ ಯಾರಿಗೂ ಮನುಷ್ಯತ್ವ, ಕರುಣೆ, ಸಂಖ್ಯೆ, ಗುದ್ಲಿ ಏನೂ ಇಲ್ಲ. ಪಾಪ ನಿನ್ ಹೆಂಡತಿ ಹೊರಗಡೆ ಮಲ್ಕೊಂಡ್ಬಿಟ್ರೆ ಸುಧಾರಿಸ್ದಂಗ ಆಗಲ್ವೇನೋ. ಪಾಪ ಅತ್ತೆ ಅವರು ಜ್ವರ ಇರೋದಕ್ಕೋಸ್ಕರ ಒಳಗೆ ಹೋಗಿ ಮಲ್ಕೊಂಡ್ರಪ್ಪ. ಅಯ್ಯೋ ಶ್ರುತಿ, ಇದೆಲ್ಲ ಅವ್ಳು ಮಾಡ್ತಿರೋ ನಾಟಕ ಕಣಮ್ಮ. ಎಲ್ಲಿ ರೂಮು ಅವ್ರ ಕೈ ಜಾರು ಹೋಗುತ್ತೋ ಅಂತ ಅಲ್ಲೇ ಸೆಟ್ಲ್ ಆಗಿದ್ದಾಳೆ. ಶ್ರುತಿ, ಈಗ ನೀವು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ನೆಕ್ಸ್ಟ್ ವೀಕು ನಿಮ್ ಟರ್ನ್ ಬರುತ್ತೆ ನೋಡಿ, ಆಗ ನಮ್ ಕಷ್ಟ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ರೋಹಿಣಿ ಅವರೇ, ನನಗಿದೆಲ್ಲ ತುಂಬಾ ಸಿಲಿ ಅನ್ಸುತ್ತೆ. ನಮ್ ಟರ್ನ್ ಬಂದಾಗ ನಾನು ಈ ರೀತಿ ಎಲ್ಲ ಜಗಳ ಮಾಡಲ್ಲಪ್ಪ. ರವಿನ ಕರ್ಕೊಂಡು ನನ್ನ ಮನೆಗೆ ಹೊರಟೋಗ್ಬಿಡ್ತೀನಿ. ದೇವಯಾನಿ ಮೇಡಮ್ಗೆ ಜ್ಯೂಸ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಮಾತ್ರೆನ ಫ್ರಿಜ್ ಮೇಲೆ ಇಟ್ಟಿದ್ದೀನಿ, ದೊಡ್ಡ ಪಾತ್ರೆಯಲ್ಲಿ ಸಾಂಬಾರ್ ಇಟ್ಟಿದ್ದೀನಿ, ಚಿಕ್ಕ ಪಾತ್ರೆಯಲ್ಲಿ ರಸಮ್ ಇಟ್ಟಿದ್ದೀನಿ, ಹಾಲನ್ನ ಕಾಯಿಸಿಟ್ಟಿದ್ದೀನಿ, ಡಿಕಾಕ್ಷನ್ ಪಕ್ಕದಲ್ಲಿ ಇಟ್ಟಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಉಪ್ಪಿನಕಾಯಿ ಸ್ವಲ್ಪ. ಇವೆರಡೂ ಜಾಸ್ತಿ ಆಗಬಾರ್ದು, ಸರಿನಾ? ಸರಿ, ಎಲ್ಲ ಇವಳದೇ ಅಧಿಕಾರ. ಈಗ ಯಾರ ಕೈಲೂ ಆಡಳಿತ ಇಲ್ಲ. ಅಮ್ಮ, ಇದ್ರಲ್ಲಿ ಅಧಿಕಾರ ಆಡಳಿತ ಅಂತ ಏನೂ ಇಲ್ಲ. ಭೂಮಿ ಇದನ್ನೆಲ್ಲ ಪ್ರೀತಿಯಿಂದ ಮಾಡಿದಾಳೆ. ಚಿನ್ನ ಆಯ್ತಾ ಮಾತಾಡಿದ್ದು? ಆಯ್ತು. ಹೊರಡಲ್ವಾ?
ಸಿಕ್ಕಿದೆ ಚಾನ್ಸ್ ಅಂತ ಆಗಾಗ ಹೆಗ್ಲ ಮೇಲೆ ಕೈ ಹಾಕ್ತಿರ್ತೀರಾ? ಓಹೋ, ನೀನ್ ಆಂಟಿಕ್ ಪೀಸ್ ಮೋನಾಲಿಸಾ ನೋಡು, ನಿನ್ ಮೇಲೆ ಕೈ ಹಾಕಕ್ ಕಾಯ್ತಾ ಇರ್ತೀನಿ. ಕೇಳಿಸ್ಕೋ, ದಾಂಪತ್ಯ ಕಲ್ಚರಲ್ ಡ್ರಾಮಾ ಆಗಿರ್ಬೇಕು. ಆ ಡ್ರಾಮಾ ನ್ಯಾಚುರಲ್ ಆಗಿರ್ಬೇಕು. ಅಂಜನಾ ಬಂದಿದ್ದು ಕಾಣಿಸಿಲ್ಲ ನಿಂಗೆ? ಅಂಜನ ಬಂದ್ಬಿಟ್ರೆ ಮುಟ್ ಮಾತಾಡ್ಸ್ಬೇಕಾ? ಅಯ್ಯೋ, ನಿನ್ನ ರಸ್ಟ್ ಹಿಡಿದಿರೋ ಕಬ್ಬನಿಗೆ ಮೇಕಪ್ ಮಾಡ್ದಂಗೆ ಕಾಣಿಸ್ತಿದ್ಯಾ? ಮುಟ್ಬಿಟ್ರೆ ಸೌದೋಗ್ಬಿಡ್ತೀಯಾ? ಸುಮ್ಮನೆ ನಿಂತ್ಕೋ. ಏನ್ ಸಾಹೇಬ್ರೆ, ಕ್ರಿಮಿನಲ್ ಜೊತೆ ಮಾತಾಡ್ದಂಗ್ ಮಾತಾಡ್ತಾ ಇದ್ದೀರಾ ನನ್ ಜೊತೆ? ಮುದ್ ಮಾಡಿ ಮಾತಾಡ್ಸಿದ್ರೆ ಏನ್ ಮುದ್ ಮಾಡಿ ಮಾತಾಡೋದು ಅಂತ್ಯಾ? ಬೈದ್ರೆ ಕ್ರಿಮಿನಲ್ ನಾ ಬೈದಂಗ್ ಬೈತಿದ್ದೀರಾ ಅಂತ್ಯಾ? ಈ ಹೆಣ್ಮಕ್ಳು ಸೈಕಾಲಜಿ ಗಂಡು ಮಕ್ಳು ಬಯಾಲಜಿಗಿಂತ ಡೇಂಜರ್ ಅಪ್ಪ. ನಾನು ಅಂಗಡಿಗೆ ಬರಬಾರ್ದು, ಮನೇಲಿ ಇರ್ಬೇಕು ಅಂತ ತಾನೇ ನೀವ್ ಇಷ್ಟೆಲ್ಲ ಕ್ಯಾತೆ ತೆಗಿತಾ ಇರೋದು? ನಮಗೆ ಕವರ್ ಡ್ರೈವ್ ಎಲ್ಲ ಮಾಡಿ ಅಭ್ಯಾಸ ಇಲ್ಲಮ್ಮ. ಡೈರೆಕ್ಟ್ ಸ್ಟ್ರೈಟ್ ಹಿಟ್. ಮಾಳ್ಗೆಲ್ಲೊಂದು ನಾಲ್ಗೆಲ್ಲೊಂದು ಸಾಧ್ಯನೇ ಇಲ್ಲ. ನಿಮ್ಗೇನ್ ಮೈ ಮೇಲೆ ದೆವ್ವ ಬಂದಿದ್ಯಾ? ಇಷ್ಟೊಂದು ಬೈತಿದ್ದೀರಾ? ನಾವು ದೆವ್ವನ ಮೈ ಮೇಲೆ ಬರ್ಸ್ಕೊಳ್ಳೋರಲ್ಲ, ದೆವ್ವದ ಮೈ ಮೇಲೆ ಬೀಳೋರು. ಹತ್ತು ಸೈಕಲ್ ಲೇಟ್ ಆಗುತ್ತೆ. ಹತ್ರಿ ಬೈಕ್ ಹತ್ರಿ. ನಾನು ಟೀ ಅಂಗಡಿಲಿ ಟೀ ಹಾಕೋಳು, ಅಟೆಂಡೆನ್ಸ್ ಹಾಕ್ಬೇಕಾದವ್ರು ನೀವು. ಬೇಗ ಬೈಕ್ ಹತ್ತಿ. ಜಾಸ್ತಿ ಮಾತಾಡ್ತಿದ್ಯಾ? ನಾನಾ ಕಿಲೋಮೀಟರ್ ಗಟ್ಲೆ ಮಾತಾಡ್ತಿದ್ದ ನೀವು. ಅಯ್ಯೋ, ಆಗ್ಲೇ ಜಗ ಶುರು ಹಚ್ಕೊಂಡ್ಬಿಟ್ರಾ? ಜಗಳ ಏನಿಲ್ಲಮ್ಮ. ಈ ಪೆದ್ದ ಇರ್ಬೇಕು ಕಣೋ. ಗಂಡ ಹೆಂಡತಿ ಮಧ್ಯೆ ಆಗಾಗ ಸಣ್ಣ ಪುಟ್ಟ ಜಗಳ ಇದ್ರೇನೆ ಅವ್ರಿಬ್ರು ಮಧ್ಯೆ ಸಂಬಂಧ ಗಟ್ಟಿ ಆಗೋದು. ನೀವಿಬ್ರು ಹೀಗೇನೆ ಜಗಳ ಆಡ್ಕೊಂಡು ಒಬ್ರನ್ನೊಬ್ರು ಹೀಯಾಳಿಸ್ಕೊಂಡು 100 ವರ್ಷ ಹೀಗೆ ತಣ್ಣಗೆ ಸುಖವಾಗಿ ಬದುಕಿ, ಆಯ್ತಾ? ತಗೋ, ಹೋಗ್ಬಿಟ್ ಬನ್ನಿ. ಉಫಿ ಇನ್ಮೇಲೆ ಜಗಳ ಎಲ್ಲ ಆಡೋವಾಗಿಲ್ಲ ನಾವು. ಕೇಳಿಸ್ಕೊಂಡಿಲ್ವಾ? ಸಂಬಂಧ ಗಟ್ಟಿಯಾಗ್ಬಿಡುತ್ತಂತೆ. ಓಹ್, ಅಲ್ವಾ? ಹಾ, ಫ್ರೆಂಡ್ಸ್. ಹತ್ತು ಸೈಕಲ್ ಹತ್ತು ಬಾ. ಅಜ್ಜ, ಅಜ್ಜಿ, ಇಲ್ಲಿ ನೀವಿಬ್ರು ಕಾಣ್ತಾ ಇದ್ದೀರಾ, ಆದ್ರೆ ನಾನೇ ಕಾಣ್ತಾ ಇಲ್ಲ. ನನ್ನ ಬದಲು ಬೇರೆ ಯಾರೋ ಕೂತಿದ್ದಾನೆ. ಅಯ್ಯೋ ದಡ್ಡ, ಅದು ಬೇರೆ ಯಾರೂ ಅಲ್ಲ ಕಣೋ, ನೀನೇ. ಏನು, ನಾನಾ? ಹೌದು ಮಗ, ಎಷ್ಟು ಚಂದ ಕಾಣ್ತಿದ್ಯಾ ನೋಡು. ಅಯ್ಯೋ, ಇದು ನಾನಾ? ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ನನ್ನ ಕೈಯಲ್ಲೇ ನಂಬೋಕ್ಕಾಗ್ತಾ ಇಲ್ಲ. ನಿಜ ಹೇಳಿ, ಯಾರು ನೀವು? ನಿಮಗೆ ನನ್ನ ಕಷ್ಟ ಕೇಳಬೇಕು ಅಂತಾಗಲಿ, ನನ್ನ ಪ್ರೀತಿಗೆ ಸಹಾಯ ಮಾಡಬೇಕು ಅಂತಾಗಲಿ ಯಾಕನ್ನಿಸ್ತು? ನೋಡಪ್ಪ ಭೈರವ, ನಿನ್ನ ಒಳ್ಳೆತನನ ನಾವು ಕಣ್ಣಾರೆ ನೋಡಿದ್ದೀವಿ. ನಿನ್ನಂತೋನಿಗಲ್ದೆ ನಾವಿನ್ನು ಯಾರಿಗೆ ಸಹಾಯ ಮಾಡೋಣ ಹೇಳು? ಪ್ರಾಮಾಣಿಕವಾದ ಪ್ರೀತಿ ನಿಂದು, ಯಾರಿಗೂ ಕೆಟ್ಟದ್ದು ಬಯಸ್ತವನಲ್ಲ ನೀನು. ನಿನ್ನ ಎಲ್ಲಮ್ಮನ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ.
ಅದಕ್ಕೆ ಏನೋ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ಅನ್ನಲ್ವೇ? ಒಂದು ಸುಳ್ಳಿಂದ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂದರೆ ಅದೇ ನಮ್ಮ ಸಂತೋಷ. ಏನಿದು? ಮಹಾಮಹಿಮರಾದ ಸಿದ್ಧಲಿಂಗರು ನನ್ನನ್ನು ನೋಡಕ್ ಬಂದಿದ್ದಾರೆ. ನೋಡಿದ್ರಾ, ಇಂಥ ಪ್ರಸಿದ್ಧಿ ಪಡೆದಿರೋ ಸಿದ್ಧಲಿಂಗ ಬುದ್ಧಿಗಳೇ ನಮ್ಮ ನಾಗಸ್ವಾಮಿಗಳನ್ನ ನೋಡಕ್ ಬಂದಿದ್ದಾರೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ನಾಗಸ್ವಾಮಿಗಳು ಎಂತ ಮಹಾತ್ಮರು ಅಂತ? ಸುತ್ತ 40 ಊರುಗಳಲ್ಲಿ ಇವ್ರ ಪ್ರಸಿದ್ಧಿ ಆ ಥರ ಹರಡಿದೆ. ಇರ್ಲಿ ನಮ್ಮ ಬಗ್ಗೆ ನಾವೇ ಹೆಚ್ಚು ಮಾತಾಡ್ಕೊಳ್ಬಾರ್ದು. ನಾವೇ ಎಷ್ಟು ಅಂತ ಹೊಗಳ್ಕೊಳ್ಳೋದು. ಅವ್ರಿಗೆ ಏನನ್ನು ನೋಡ್ಬೇಕು ಅಂತ ಅನ್ಸಿದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಬನ್ನಿ, ನನ್ನ ಆಶೀರ್ವಾದ ತಗೊಳ್ಳಿ. ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ಕೆಟ್ಟ ಆಸೆ ಅಂದರೆ ದುರಾಸೆ ಅಂತಾರಲ್ಲ, ಅದಿರಬಾರ್ದು, ಒಳ್ಳೇದಲ್ಲ. ಯಾರಯ್ಯ ನೀನು? ನಮ್ಮ ಬುದ್ಧಿಗಳು ನಿನ್ನ ಹತ್ರ ಆಶೀರ್ವಾದ ತಗೋಬೇಕಾ? ಹಾದಿಲ್ ಬೀದಿಲ್ ಹೋಗೋರೆಲ್ಲ ಧನದಾಸೆ ಸ್ವಾಮಿಗಳಾದ್ರೆ ಇದೇ ಕಥೆ. ನಿನ್ನ ಜನ್ಮಕ್ಕೆ ನಾಚಿಕೆನೇ ಆಗೋದಿಲ್ವಾ? ನಮ್ಮ ಬುದ್ಧಿಗಳಂತ ಶ್ರೇಷ್ಠರು ನಿನ್ನ ಹತ್ರ ಬಂದು ಆಶೀರ್ವಾದ ತಗೋಬೇಕಾ? ನಿನಗೆ ತಲೆ ಸರಿ ಇದೆಯೋ ಇಲ್ವೋ? ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ವಾ? ನಿಮ್ಮಿಂದ ಆಶೀರ್ವಾದ ಪಡ್ಕೊಳ್ಳೋಂಥ ದೌರ್ಭಾಗ್ಯ ನಮಗೆ ಯಾರಿಗೂ ಇಲ್ಲ. ಏಯ್, ಯಾರ ಹತ್ರ ಮಾತಾಡ್ತಿದ್ರ ಅನ್ನೋದು ಗೊತ್ತಾ ನಿಮಗೆ? ಹಾ, ಗೊತ್ತು. ಕಪಟ ವೇಷಧಾರಿ ಸ್ವಾಮಿ. ಸ್ವಾಮಿ ಅಂದ್ರೆ ಬರೀ ಸ್ವಾಮಿ ಅಲ್ಲ, ನಾಗಸ್ವಾಮಿ ಅಂತ ಇವನ ಹೆಸರು. ಚೆನ್ನಾಗಿದೆ ಇವನ ಅವತಾರ. ನಾಟಕ ಮಾಡಿ ಹಳ್ಳಿ ಜನರನ್ನ ಹೆದರ್ಸೋ ಹಾಗಲ್ಲ ನಮ್ಮನ್ನ ಹೆದರ್ಸೋದು. ಮಾತು ಹದ್ದು ಮೀರ್ತಾ ಇದೆ, ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಶಾಪಕ್ಕೆ ಗುರಿ ಆಗ್ಬೇಕಾಗತ್ತೆ. ಹೌದಾ? ಶಾಪ ಕೊಡ್ತೀರಾ? ಕೊಟ್ಬಿಡು, ನೋಡೇ ಬಿಡೋಣ. ನಮ್ಮ ನಾಗಸ್ವಾಮಿಗಳ ಶಾಪದಿಂದ ನೀವೆಲ್ಲ ಸುಟ್ಟೋಗ್ತೀರಾ. ಅದು ಈ ಕಣ್ಣಲ್ಲಿ ಅದನ್ನೂ ನೋಡಿ ಪಾವನರಾಗ್ಬಿಡ್ತೀವಿ. ಸಾಮರ್ಥ್ಯ ಇದ್ರೆ ಅದನ್ನೂ ಮಾಡಿ ತೋರಿಸೋದು. ಬಿಸಿದ ಗಾಳಿನ ಬಿಟ್ಟು ನಿಮ್ಮನ್ನೆಲ್ಲ ಸುಟ್ಟು ಹಾಕ್ಬಿಡ್ತೀನಿ. ತಗೊಳ್ಳಿಮ್ಮ.
ವರವಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಯ ಬಲವಾಗಿ. ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಗಮ 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 ನಿಮಗರೆ ಸರಿ ಗಮ ಗಮ ಮಗರೆ ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಈಗ ಮಗುನ ತೊಟ್ಟರೊಳಗಡೆ ಮಲಗಿಸಮ್ಮ. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಲಾಲಿ 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 ಲಾಲಿ. ಈಗ ಒಬ್ಬೊಬ್ಬರಾಗೆ ಮಗು ಬಾಯಿಗೆ ಜೇನುತುಪ್ಪ ಮತ್ತು ಹಾಲನ್ನ ತಾಗಿಸಿ. ಶ್ರಾವಣಿ, ದೊಡ್ಡಪ್ಪ 2 ನಿಮಿಷ ರೆಡಿ ಆಗ್ತಿದ್ದೀನಿ, ಹೊರಡೋಣ. ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತಮ್ಮ. ಹೌದಾ? ಸರಿ, ಬನ್ನಿ ಕೂತ್ಕೊಳ್ಳಿ. ಹೇಳಿ ದೊಡ್ಡಪ್ಪ, ಏನು ವಿಷಯ? ಶ್ರಾವಣಿ ಪುಟ್ಟ, ನೀನು ಆರಾಮಾಗಿದೆಯಾ ತಾನೆ? ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಇದ್ದೀರಾ? ಪುರೋ ಅವ್ರ ಮನೆಗೆ ಹೋಗೋ ವಿಷಯನಾ? ನನಗೇನು ಪ್ರಾಬ್ಲಮ್ ಇಲ್ಲ. ಬಿಗಿನಿಂಗಲ್ಲಿ ನನಗೆ ಸ್ವಲ್ಪ ಬೇಡ ಅನಿಸ್ತು, ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ನಲ್ಲ. ಎಲ್ಲರೂ ಇಷ್ಟು ಪ್ರೀತಿಯಿಂದ ಕರಿಬೇಕಾದ್ರೆ ಹೋಗಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಲ್ವಾ? ನಾನು ಆ ವಿಚಾರ ಕೇಳ್ತಿಲ್ಲಮ್ಮ. ನೀನು ಈ ಮನೇಲಿ ಆರಾಮಾಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ನಾನು ಈ ಮನೆಗೆ ಬಂದಾಗ ನೀನು ಪ್ರೀತಿಯಿಂದ ಬಂದು ನನ್ನನ್ನು ಒಪ್ಕೊಂಡಾಗ್ಲೇ ಗೊತ್ತಾಯ್ತು ನೀನು ಈ ಮನೆಯಲ್ಲಿ ನೆಮ್ಮದಿಯಾಗಿಲ್ಲ ಅಂತ. ಶ್ರಾವಣಿ ಪುಟ, ಇರಲಿಲ್ಲ ಅಂದರೆ ಏನಂತೆ? ನಿನ್ನ ನಾಡಿ ಮಿಡಿತ ನನಗೆ ಅರ್ಥ ಆಗತ್ತಮ್ಮ. ನನ್ನ ಶ್ರಾವಣಿ ಏನು ಅನ್ನೋದು ನೀನು ನನ್ನ ಹೆಗಲ ಮೇಲೆ ಕೂತಾಗಿಂದ ಗೊತ್ತು ಮಾಡ್ಕೊಂಡಿದ್ದೀನಿ. ನಿನ್ನ ಯಾವುದೋ ಒಂದು ವಿಚಾರ ತುಂಬಾ ಕಾಡ್ತಿದೆ ಅಂತ ನನಗನ್ನಿಸ್ತಿದೆ. ಹೌದಾ?
ಏನಾಯ್ತು ಕೋಸೆ? ನನ್ನ ಹತ್ರ ಎಲ್ಲ ಹೇಳ್ಕೊಂಬಿಡು. ಹುಚ್ಚಾಡ್ಬೇಡ ಪುಟ್ಟ. ನಿಮಗೆ ಹೇಳ್ಬಾರ್ದು ಅಂತ ಏನಿಲ್ಲ ದೊಡ್ಡಪ್ಪ, ಆದರೆ ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ಏನಾಗಿದೆ ಅಂತ ಮತ್ತೆ ಹೇಳಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಪರವಾಗಿಲ್ಲಮ್ಮ, ಹೇಳ್ಬಿಡು ಕಂದ. ನನ್ನ ಹತ್ರ ಯಾವುದನ್ನು ಮುಚ್ಚಿಟ್ಕೋಬೇಡ. ಈ ದೊಡ್ಡಪ್ಪನಿಗೆ ಎಲ್ಲ ಅರ್ಥ ಆಗತ್ತೆ. ನಾನು ಅರ್ಥ ಮಾಡ್ಕೋತೀನಿ. ಅಲ್ಲಮ್ಮ, ನನ್ನಷ್ಟು ನಿನ್ನನ್ನು ಇನ್ಯಾರಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಒಂದು ಸೂಜಿ ಚುಚ್ಚಿದ್ರು ಆ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿನ್ನ ಕಣ್ಣಲ್ಲಿ ಧೂಳು ಬಿದ್ದರೂ ಆ ಧೂಳು ನನ್ನ ಕಣ್ಣಿಗೆ ಬಿತ್ತೇನೋ ಅನ್ನೋಷ್ಟು ನೋವಾಗುತ್ತೆ ನನಗೆ.